ಬಂದಂತಹ ಕಮಲಾಪುರ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಎಲ್ಲ ಗಣ್ಯರಿಗೆ ಸಂತ ಸೇವಾಲಾಲರ 287ನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ, ಇಂದು PN ರೆಡ್ಡಿ ಸಂಸ್ಥೆಯಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಯಾಕೆ ಆಚರಣೆ ಮಾಡತ್ತಾರ ಅಂತಂದ್ರೆ, ಭಾರತ ದೇಶದಲ್ಲಿ ಈ ಭಾರತ ಮಾತೆಯ ಪುಣ್ಯಗರ್ಭದಲ್ಲಿ ಕುಲಕೋಟಿಗೊಬ್ಬ ಶರಣರು ಜನಿಸಿ ಲೋಕದಲ್ಲಿರ್ತಕ್ಕಂತಹ ಲೋಕದ ಡೊಂಕನ್ನು ತಿದ್ದಿ ಎಲ್ಲಾ ಸಮಾಜದವ್ರ ಜೊತೆಗೆ ಪ್ರೀತಿ ಪ್ರೇಮ ಅನ್ಯೋನ್ಯತೆಯನ್ನು ಬೆಳಿಬೇಕಂತೇಳಿ ಸಂತ ಸೇವಾಲಾಲರು ಒಂದು ಮಾರ್ಗ ಹಾಕ್ಬಿಟ್ರ. ಆ ಮಾರ್ಗದ ಮುಖಾಂತರ ಬಂಜಾರ ಸಮಾಜದವರು ಯಾವುದೇ ಸಮಾಜದವ್ರಿಗೆ ಕೆಟ್ಟದ್ದು ಮಾತಾಡದೆ, ಯಾವುದೇ ಸಮಾಜದವ್ರಿಗೆ ವಿರೋಧ ಆಗದೆ ಎಲ್ಲರನ್ನೂ ಅಣ್ಣ ತಮ್ಮರಂತವ್ರು ಕೂಡಿ ಬಾಳ್ತಾರಲ್ಲ, ಅದಕ್ಕೆ ಇಂಥ ಒಂದು ಒಳ್ಳೆ ಮಾರ್ಗ ಯಾರು ಹಾಕ್ಬಿಟ್ರ ಅಂತ ಅವ್ರಿಗಂದ್ರೆ ಸಂತ ಸೇವಾಲಾಲ್ ಮಹಾರಾಜರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದ ಸಮಾಜದಲ್ಲಿ ಸಂತ ಸೇವಾಲಾಲ್ ಜನಿಸಿ ನನ್ನ ಸಮಾಜನೂ ಕೂಡ ಇತರೆ ಸಮಾಜದಂತೆ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಮತ್ತು ವಿದ್ಯಾಬುದ್ಧಿವಂತರಾಗಬೇಕಂತೇಳಿ ಸಮಾಜವನ್ನು ಹಳ್ಳಿ ಹಳ್ಳಿ ಓಡಾಡಿ ಆಗಿನ ಕಾಲದಲ್ಲಿ ಒಂದು ಕೂಡಿಸ್ತಕ್ಕಂತಹ ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ನಡೆದುಕೊಂಡು ಹೋಗಿ ಸಮಾಜವನ್ನು ಒಂದುಗೂಡಿಸಿ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆ ಅವೈಜ್ಞಾನಿಕ ಪದ್ಧತಿಗಳನ್ನು ಹೋಗಲಾಡಿಸಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಸಂತ ಸೇವಾಲಾಲ್ ಮಹಾರಾಜರು ಬಂಜಾರ ಸಮಾಜದಲ್ಲಿ ತುಂಬಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಾಗ ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ, ಸಂತ ಸೇವಾಲಾಲ್ ಮಹಾರಾಜರು ಕೇವಲ ಬಂಜಾರ ಸಮಾಜದವರು ಅಂತಲ್ಲ, ಅವರು ಎಲ್ಲಾ ಸಮಾಜದ ಸಂತರ ಅಂತ ಸಂತರ ಒಂದು ಮಾರ್ಗದಲ್ಲಿ ನಾವೆಲ್ಲಾ ಸಮುದಾಯದವರು ಸಂತ ಸೇವಾಲಾಲ್ ಮಹಾರಾಜರದಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗಲಿ, ಅಣ್ಣ ಬಸವಣ್ಣರಾಗಲಿ, ಅಂಬಿಗರ ಚೌಡಯ್ಯ ಆಗಲಿ, PN ರೆಡ್ಡಿ ಮಲ್ಲಮ್ಮಕ್ಕರಾಗಲಿ, ಇವರೆಲ್ಲರ ವಿಚಾರಧಾರೆಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲರೂ ಅಣ್ಣ ತಮ್ಮರಂತ ಬಾಳಿದಾಗ ಭಾರತ ನಿಜವಾಗಲೂ ಸರ್ವ ಜನಾಂಗದ ಶಾಂತಿಯ ತೋಟ ಆತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, PN ರೆಡ್ಡಿ ಅವರಿಗೆ ನಾವು ನಿಜವಾಗಲೂ ಕಮಲಾಪುರದಲ್ಲಿ ಅನೇಕ ಉದ್ಯಮಗಳವ, ಅನೇಕ ಥರ ಬಿಸಿನೆಸ್ ಉದ್ಯಮಗಳರ, ಆದರೂ ಕೇವಲ ಕಮಲಾಪುರದಲ್ಲಿ ಎಲ್ಲ ಮಹಾಪುರುಷರ ಜಯಂತಿ ಮಾಡತಕ್ಕಂಥ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ದಿರೋದು PN ರೆಡ್ಡಿ ಸಂಸ್ಥೆ ಅನ್ನೋದು ಗೌರಿನ ಸಂಸ್ಕೃತಿ ಅಂತ ನಾನು ಹೇಳ್ತೀನಿ. ಹೀಗೆ PN ರೆಡ್ಡಿ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ, ಅಣ್ಣ ಬಸವಣ್ಣರ ಆಶೀರ್ವಾದ, ಡಾಕ್ಟರ್ ಅಂಬೇಡ್ಕರ್ ಆಶೀರ್ವಾದ, ಭಗವಾನ್ ಬುದ್ಧರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಕಮಲಾಪುರಕ್ಕೆ ಕೀರ್ತಿ ತರಲಿ ಅಂತ ಹೇಳುತ್ತಾ, ನಾವೆಲ್ಲರೂ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮಗದೊಮ್ಮೆ ಪ್ರೀತಿಯಿಂದ 287ನೇ ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತಾ, ನಾವೆಲ್ಲ ಇಲ್ಲಿ ಆಗಮಿಸಿ ಈ ಒಂದು